ನಮಸ್ತೆ, ಎಜಿ ನ್ಯೂಸ್ಗೆ ಸ್ವಾಗತ. ತುಮಕೂರು ಜಿಲ್ಲೆಯ ತಿಪಟೂರು ತಾಲೂಕಿನ ರಾಮಶೆಟ್ಟಿಹಳ್ಳಿ ಗ್ರಾಮದ ಹೆದ್ದಾರಿಯಲ್ಲಿ ಅಪಘಾತವಾಗಿ ತಾಯಿ ಮಗಳು ಸಾವನ್ನಪ್ಪಿರುವ ಘಟನೆ ಸಂಭವಿಸಿದೆ. ತಿಪಟೂರು ತಾಲೂಕಿನ ಹುಚ್ಚನಹಟ್ಟಿಯ ಕಮಲಾ ಎಂಬುವ ಮಹಿಳೆ ತನ್ನ ಮಗಳು ವೀಣಾಳನ್ನ ಶಾಲೆಗೆ ಬಿಡಲು ಹೋಗುವಾಗ ಗೀತಾಂಜನೇಯ ಗಾರ್ಮೆಂಟ್ಸ್ಗೆ ಸೇರಿದ ಬಸ್ ಡಿಕ್ಕಿ ಹೊಡೆದ ಪರಿಣಾಮ ತಾಯಿ ಮಗಳು ಸ್ಥಳದಲ್ಲಿಯೇ ಮೃತಪಟ್ಟಿದ್ದು, ಪಾದಚಾರಿ ಮುದ್ದಪ್ಪ ಎಂಬುವರಿಗೆ ತಲೆಗೆ ತೀವ್ರ ಪೆಟ್ಟಾಗಿದ್ದು ಹೆಚ್ಚಿನ ಚಿಕಿತ್ಸೆಗಾಗಿ ತುಮಕೂರು ಜಿಲ್ಲಾ ಆಸ್ಪತ್ರೆಗೆ ರವಾನಿಸಲಾಗಿದೆ. ಸ್ಥಳಕ್ಕೆ ತಿಪಟೂರು ಗ್ರಾಮಾಂತರ ಠಾಣೆಯ ಪೊಲೀಸರು ಭೇಟಿ ಕೊಟ್ಟು ಸ್ಥಳದಲ್ಲಿ ಹಲವಾರು ಅಪಘಾತಗಳು ಸಂಭವಿಸಿದ್ದು, ಸಂಬಂಧಪಟ್ಟವರು ಯಾವ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಂಡಿಲ್ಲ ಅಂತ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅಣ್ಣವ್ರು ಏನು ಹೇಳಿದ್ರು, ನಾನು ಬಂದು ಯಾರು ಇವಾಗ ಸಂಬಂಧಪಟ್ಟ NHAನ ಡೆಲ್ಲಿನ ಮತ್ತು ಸೆಂಟ್ರಲ್ ಮಿನಿಸ್ಟರ್ನ ಸೇರಿಸಿ ಕೂತ್ಕೊಂಡು ಮಾತಾಡಿ ಅದರದ್ದು ಏನಿದೆ ಅದರದ್ದು ಮೂವ್ ಮಾಡೋಣ ಅಂತ ಹೇಳಿದ್ದಾರೆ. ಇಷ್ಟು ಭರವಸೆ ನಾವು ಕೊಟ್ಟಿದ್ದೀವಿ. ಆಮೇಲೆ PO ಸಾಹೇಬ್ರಿಗೂ ಹೇಳಿದೆ, ಮಗುದೊಂದು ಏನಾದರೂ ಬರೋದಿದೆ ಆ ಕಡೆಯಿಂದ ಇದು ಮಾಡೋದಕ್ಕೆ ಇಷ್ಟು ಭರವಸೆ ಕೊಟ್ಟಿದ್ದೀವಿ. ಇದ್ರ ಮೇಲೆ ತಮ್ಮದೇನಾದರೂ ಇದಕ್ಕೆ ನಾವು ಮಾತಾಡ್ತಿಲ್ಲ. ನಾವು ಇಮಿಡಿಯೇಟಾಗಿ ಅದೇ ಒಂದು ಬರಬೇಕಾಗುತ್ತೆ ಸ್ಕೂಲ್ ಟ್ರೈನಿಂಗ್ಗೆ. ಮತ್ತು ನೀವೇನು ಹೇಳಿದ್ದೀರಾ, ಇದ್ರದ್ದು ಅಂಡರ್ ಪಾಸ್ ಈ ಥರ ಇಶ್ಯೂ ಆಗಿದೆ ಅಂತ ಒಂದು ರಿಪೋರ್ಟ್ ಅಂತೂ ಹೋಗುತ್ತೆ. ರಿಪೋರ್ಟ್ ಅಂತೂ ತಮ್ಮ ಅದು ತುರ್ತಾಗಿ ಏನು ಕ್ರಮ ಆಗುತ್ತೆ ಅವ್ರು NHS ಅವ್ರನ್ನು ಕರೆಸ್ಬಿಟ್ಟು ಮಾತಾಡ್ಬಿಟ್ಟು ನೆಕ್ಸ್ಟ್ ಮುಂದೆ ಹೋಗೋದು. ಬಟ್ ಈಗ ಸದ್ಯಕ್ಕೆ ತಾತ್ಕಾಲಿಕವಾಗಿ ಅಂಶ ಅಂತ ಬರ್ತೀವಿ. ಅವರು NHR ಮಾತಿಗೆ ಮರಿಗೆ ಬಗ್ಗಾರಲ್ಲ, ಅದಕ್ಕೆ ಅವ್ರನ್ನೂ ಸೇರಿಸಿ ಕೆಲಸ ಆಗುವಾಗಲೇ ನಾವೆಲ್ಲ ಸ್ಟ್ರೈಕ್ ಮಾಡಿದ್ವು. ಇಲ್ಲ ಅದಕ್ಕೋಸ್ಕರ ಈಗ ಹೇಳಿ ಸ್ಟ್ರೈಕ್ ಮಾಡಿರ ಎಲ್ಲ ಪೊಲೀಸ್ ಕಳಿಸಿದ್ರು ರುಬ್ಸಿದ್ರು. ತಾಜಾ ಸುದ್ದಿಗಾಗಿ ಎಜೆ ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ.